ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ಮೈಕ್ರೋ ಫೈಬರ್ ಕ್ಲಾತ್ ಇದು ಟವಲ್ಲು, ಇದರಿಂದ ಬರ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ. ಅದಕ್ಕೆ ಈ ಥರ ಪೆನ್ಸಿಲ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಬರ್ಡ್ ಮಾಡೋಕ್ಕೆ. ಇದು ಬಾಡಿದ ಕೆಳಗಡೆ, ಇದು ಚುಂಚು. ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಗುರ್ತು ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ತೆಕ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಿಂಗಿಟ್ಟು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ರೆಡ್ ಕಲರ್ ಫೆಲ್ಟ್ ತೊಗೊಂಡಿದ್ದೀನಿ. ಇದರಿಂದ ಚುಂಚ್ ಮಾಡೋಕ್ಕೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಆಗಿದೆ. ಇದನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೀಟಾಗಿ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಥರ ಒಂದು ಕಡೆಯಿಂದ ಸ್ಟಿಚ್ ಮಾಡಿಕೊಂಡು ಬರಬೇಕು. ನಾನೀಗ ಇದಿಷ್ಟನ್ನು ಸ್ಟಿಚ್ ಮಾಡ್ಕೊತೀನಿ. ಈಗ ಇದು ಇಲ್ಲಿಂದ ಇಲ್ಲಿ ತನಕ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಒಳಗಡೆಯಿಂದ ಈ ಥರ ಹ್ಯಾಂಗಿಂಗ್ ಮಾಡ್ಕೊಳ್ಳೋಕ್ಕೆ ದಾರ ಹಾಕಿ ಮ್ಯಾಕ್ರೇಮ್ ಹಾಕಿದ್ದೀನಿ. ಇದನ್ನು ಹಾಕಿ ಮತ್ತೆ ಇಲ್ಲಿ ತನಕ ಸ್ಟಿಚ್ ಮಾಡ್ತೀನಿ. ಇಲ್ಲಿ ತನಕ ಮಾಡಿದ್ದಾದಮೇಲೆ ಈ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಎರಡನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಇದು ಕೆಳಗಡೆ ಬೇಸಲ್ಲಿ ಬರುತ್ತೆ. ಇಲ್ಲಿ ತನಕನೂ ಸ್ಟಿಚ್ ಮಾಡಬೇಕು. ಇನ್ನೊಂದು ಸೈಡನ್ನು ಹಿಂಗೆ ಸ್ಟಿಚ್ ಮಾಡಿ ಸ್ವಲ್ಪ ಜಾಗ ಬಿಟ್ಕೋಬೇಕು. ಇದೀಗ ಎಲ್ಲ ಕಡೆ ಹೊಲ್ದಾಗಿದೆ. ಸ್ವಲ್ಪ ಓಪನ್ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸೀದಾ ಮಾಡ್ಕೋಬೇಕು. ಈ ಥರ ಸೀದಾ ಮಾಡ್ಕೋಬೇಕು. ಈ ಹತ್ತಿನ ಒಂದು ಕಡೆಯಿಂದ ಒಳಗೆ ಹಾಕಿ ಸ್ಟಫಿಂಗ್ ಮಾಡಬೇಕು ನೀಟಾಗಿ. ಕರೆ ಮಣಿನ ಕಣ್ಣಿಗೆ ಹಚ್ತಾ ಇದ್ದೀನಿ. ಇದೀಗ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ?
ತೊಟ್ಲಿಗೆ ಹಾಕೋಕ್ಕೂ ಆಗುತ್ತೆ, ಆಮೇಲೆ ಗಿಫ್ಟು ಪಾಪುಗೆ ಆ ಥರ ಎಲ್ಲ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದಕ್ಕೆಲ್ಲ ಇನ್ನೂ ಕಣ್ಣು ಹಚ್ಚಿಲ್ಲ, ಈಗ ಹಚ್ತೀನಿ. ಈ ಥರ ಬುಟ್ಟಿ ಅರೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಫ್ಲವರ್ ಮಾಡಿ ಅದಕ್ಕೆಲ್ಲ ಅಂಟಿಸಿ ಹಿಂಗೆ ರೆಡಿ ಮಾಡಿದ್ದೀನಿ. ಈ ಫ್ಲವರ್ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ದೀನಿ, ನನ್ನ ಚಾನಲಲ್ಲಿದೆ ನೋಡಿ ಫ್ರೆಂಡ್ಸ್. ಈ ಬರ್ಡನ್ನು ಇಲ್ಲಿ ನೇತಾಕಿದ್ದೀನಿ.